ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೋದಿಜಿ ಒಬ್ಬ ಡಿಕ್ಟೇಟರ್, ಮೋದಿಜಿ ಒಬ್ಬ ಮುಸ್ಲಿಂ ವಿರೋಧಿ, ಮೋದಿಜಿ ಸಮರ್ಥ ನಾಯಕ ಅಲ್ಲವೇ ಅಲ್ಲಪ್ಪ. ಮೋದಿಜಿ ಸಿಕ್ಕಿದ್ದೇ ಚಾನ್ಸು ಅಂತ ತಿಂಗಳಿಗೊಂದು ಬಾರಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ಬಿಡ್ತಾರೆ. ಹೀಗೆ ಯಾರೆಲ್ಲ ಉರ್ಕೋತಿದ್ದೀರೋ, ಓ ಅಂಧಭಕ್ತಿ ಬಂದ್ಲು ಅಂತ ಅರಚಾಡೋದಕ್ಕೆ ಗೀಚೋದಕ್ಕೆ ಯಾರೆಲ್ಲ ರೆಡಿಯಾಗಿ ಕೂತಿದ್ದೀರೋ, ನೀವೆಲ್ಲರೂ ಮೊದಲನೆಯದಾಗಿ ಈ ಹೆಮ್ಮೆಯ ಅಂಧಭಕ್ತಿಯ ಮಾತುಗಳನ್ನು ಕೇಳೋದಕ್ಕೆ ಮಾನಸಿಕವಾಗಿ ರೆಡಿಯಾಗಿ. ಇನ್ನು ಎರಡನೇದು, ಬರ್ನಾಲನ್ನು ಹಚ್ಕೊಂಡು ಕೂತ್ಕೊಳ್ಳಿ. ಬರ್ನಾಲ್ ಇಲ್ವಾ, ಆರ್ಡರ್ ಮಾಡಿಕೊಂಡು ಹಚ್ಕೊಂಡು ಕೂತ್ಕೊಳ್ಳಿ. ಈಗ ವಿಚಾರಕ್ಕೆ ಬರ್ತೀನಿ. ವೀಕ್ಷಕರೇ, ಮೋದಿಜಿ ಅವರಿಗೆ ಬರುವಂತಹ ಪ್ರಶಸ್ತಿಗಳು ಮೋದಿಜಿ ಅವರು ಕೇಳಿ ಕೇಳಿ ಪಡ್ಕೊಳ್ತಾ ಇರುವಂಥದ್ದ? ಅದಕ್ಕೋಸ್ಕರನೇ ಮೋದಿಜಿಗ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದ? ಇದರ ಹಿಂದೆ ಇರುವಂತಹ ನೈಜ ಕಹಾನಿ ಏನು? ಒಂದು ಸ್ವಲ್ಪ ನಾವು ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ವೀಕ್ಷಕರೇ, ನರೇಂದ್ರ ಮೋದಿಜಿ ಅವರು 2016ರಿಂದ ಬೇರೆ ಬೇರೆ ದೇಶಗಳಿಂದ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಆ ವಿಶ್ವ ಮೇಧ ಯಾಗಕ್ಕೆ ಚಾಲನೆಯನ್ನ ನೀಡ್ತಾರೆ. ಮೊದಲಿಗೆ 2016ರಲ್ಲಿ ಸೌದಿ ಅರೇಬಿಯಾ ಮೋದಿಜಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಅನ್ನು ನೀಡಿ ಗೌರವಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಮೋದಿಜಿ ಯಾವತ್ತೂ ಕೂಡ ಹಿಂದಿರುಗಿ ನೋಡೇ ಇಲ್ಲ. ಮೋದಿಜಿ ಅವರೀಗ ಯಾವುದೇ ದೇಶಕ್ಕೆ ಹೋಗ್ಲಿ, ಅವರಿಗೆ ಕೇವಲ ರಾಜಾತಿಥ್ಯ ನೀಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ನೀಡಿ ಕಳಿಸ್ತಾ ಇದ್ದಾರೆ. ಅದರಲ್ಲೂ ಈಗ ಬೇರೆ ದೇಶದವರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಮೋದಿಜಿ ಅವರಿಗೆ ನಾವು ಪ್ರಶಸ್ತಿಯನ್ನು ನೀಡೋದು ಒಂದು ಪ್ರೆಸ್ಟೀಜ್ ವಿಚಾರ ಅಂತ ಆಗಿಬಿಟ್ಟಿದೆ ಅವರಿಗೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯ ಕೂಡ ಬಹಳ ಹೆಮ್ಮೆ ಪಡುವಂತಹ ವಿಚಾರ. ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ 2016ರಲ್ಲಿ ಅಫ್ಘಾನಿಸ್ತಾನ, 2018ರಲ್ಲಿ ಪ್ಯಾಲೆಸ್ತೀನ್, 2019ರಲ್ಲಿ ಬೆಹರೇನ್, ಮಾಲ್ಡೀವ್ಸ್, UAE, 2020ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಪ್ರಶಸ್ತಿ, ಭೂತಾನ್, 2023ರಲ್ಲಿ ಗ್ರೀಸ್, ಫ್ರಾನ್ಸ್, ಈಜಿಪ್ಟ್, ಫಿಜಿ, ಪಪುವಾ ನ್ಯೂಗಿನಿಯಾ, ಪಾಲವ್, 2024ರಲ್ಲಿ ಕುವೈತ್, ಗಯಾನಾ, ಬಾರ್ಬಡಾಸ್, ನೈಜೀರಿಯಾ, ಡೊಮಿನಿಕಾ, ರಷ್ಯಾ, ಎಲ್ಲ ದೇಶಗಳು ಮೋದಿಜಿ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ಅಷ್ಟೇ ಅಲ್ಲ, 2025ರಲ್ಲಿ ನಮೀಬಿಯಾ, ಬ್ರೆಜಿಲ್, ಟ್ರಿನಿಡಾಡ್, ಘಾನಾ, ಸೈಪ್ರಸ್, ಶ್ರೀಲಂಕಾ, ಮಾರಿಷಸ್ ಎಲ್ಲ ದೇಶಗಳು ಕೂಡ ಮೋದಿಜಿ ಅವರಿಗೆ ನಾಗರಿಕ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ಈ ವರ್ಷ ಅಂದ್ರೆ ಕೇವಲ 6 ತಿಂಗಳಲ್ಲಿ 7 ದೇಶಗಳು ಮೋದಿಜಿ ಅವರಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಿದೆ. ಹಾಗಾದ್ರೆ ಇನ್ನು ಈ ವರ್ಷ ಮುಗಿಯೋದ್ರ ಒಳಗೆ ಇನ್ನೆಷ್ಟು ದೇಶಗಳು ಪ್ರಶಸ್ತಿಯನ್ನು ನೀಡುತ್ತೆ? ಹೌದಲ್ವೋ? ಹೆಮ್ಮೆ ಪಡುವಂತಹ ವಿಚಾರ ಹೌದಲ್ವೋ ಇದು? ವೀಕ್ಷಕರ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಕುವೈತ್ ದೇಶ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು ಇಲ್ಲಿ ನಾವು ಬಹಳ ವಿಶೇಷವಾಗಿ ಗಮನಿಸಬೇಕು. ಯಾಕೆ ಅಂತ ಹೇಳ್ತೀನಿ. ಕುವೈತ್ ಇಲ್ಲಿವರೆಗೆ ಜಗತ್ತಿನ ಕೇವಲ 4 ವಿದೇಶಿ ನಾಯಕರಿಗೆ ಆ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಯಾರಿಗೆಲ್ಲ? ಒಂದು ಅಮೆರಿಕಾದ ಜಾರ್ಜ್ ಡಬ್ಲ್ಯೂ ಬುಷ್, ಇನ್ನೊಂದು ಬಿಲ್ ಕ್ಲಿಂಟನ್, ಇನ್ನೊಂದು ಇಂಗ್ಲೆಂಡಿನ ಚಾರ್ಲ್ಸ್. ಬಿಟ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ. ಅಂದ್ರೆ ಅದರಲ್ಲಿ ನಮ್ಮ ಪ್ರಧಾನಿ ಮೋದಿಜಿ ಅವರು ಕೂಡ ಒಬ್ರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಮೋದಿಜಿ ಎಷ್ಟೇ ಒಳ್ಳೇದು ಮಾಡಲಿ, ಮೋದಿಜಿ ಅಂದ್ರೆ ಮುಸ್ಲಿಂ ವಿರೋಧಿ, ಮೋದಿಜಿ ಮುಸ್ಲಿಂ ಪರ ಇಲ್ಲ, ಇಂತಹ ದ್ರೋಹಿಗಳು ಇರುವಾಗ ಮೋದಿಜಿ ಅವರಿಗೆ ನಾಗರಿಕ ಪ್ರಶಸ್ತಿಯನ್ನು ನೀಡಿರುವಂತಹ 27 ದೇಶಗಳಲ್ಲಿ 9 ದೇಶಗಳು ಮುಸ್ಲಿಂ ರಾಷ್ಟ್ರಗಳೇ ಆಗಿವೆ. ಮೋದಿಜಿ ಅವರಲ್ಲಿ ಅಂತಹ ಕ್ವಾಲಿಟಿ ಇಲ್ಲದೆ ಹೋಗಿದ್ರೆ ಆ 9 ಮುಸ್ಲಿಂ ರಾಷ್ಟ್ರಗಳು ಯಾಕೆ ಅವರನ್ನ ಕರೆದು ಕೊಡ್ತಾ ಇದ್ರು? ನಿಮ್ಮದೇ ಮುಸ್ಲಿಂ ಪ್ರೇಮಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರಿಗೆ ಯಾಕಪ್ಪ ಯಾರು ಕೂಡ ಯಾವ ಪ್ರಶಸ್ತಿಯನ್ನು ಕೂಡ ಕೊಡಲಿಲ್ಲ? ಸೌದಿ ಅರೇಬಿಯಾ, ಕುವೈತ್, ಅಫ್ಘಾನಿಸ್ತಾನ, ಪ್ಯಾಲೆಸ್ತೀನ್, UAE, ಮಾಲ್ಡೀವ್ಸ್, ಬೆಹರೇನ್, ಈಜಿಪ್ಟ್
ಹೀಗೆ 9 ಇಸ್ಲಾಮಿಕ್ ದೇಶಗಳು ಮೋದಿಜಿಯವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ಹೇಳಿದ್ರೆ, ಹಲೋ ಬರ್ನಿಂಗ್ ಪಾರ್ಟೀಸ್, ನೋಡಿ ಇದು ಅಲ್ವಾ ಮೋದಿಜಿಯವರ ಹವಾ ಅಂತ ಹೇಳಿದ್ರೆ, ಇದಲ್ವಾ ಮೋದಿಜಿಯವರ ತಾಕತ್ತು ಅಂತ ಹೇಳಿದ್ರೆ. ನವ ಭಾರತದ ನವಜನ ನಾಯಕ ನರೇಂದ್ರ ಮೋದಿಜಿಯವರು ಇವತ್ತು ಜಗತ್ತಿನಾದ್ಯಂತ ಭಾರತದ ಖ್ಯಾತಿಯನ್ನ ಡಬಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಧ್ಯ ಏಷ್ಯಾದಿಂದ ಯುರೋಪ್ ವರೆಗೆ, ಆಫ್ರಿಕಾದಿಂದ ಪೆಸಿಫಿಕ್ ದೇಶದವರೆಗೆ ಮೋದಿಜಿಯವರಿಗೆ 27 ದೇಶಗಳು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನೀಡುತ್ತವೆ. ಮೋದಿಜಿಯವರಿಗೆ ಪ್ರಶಸ್ತಿಯನ್ನ ನೀಡೋದೇ ನಮ್ಮ ದೇಶಕ್ಕೆ ಸಿಗುವಂತಹ ಅತಿ ದೊಡ್ಡ ಗೌರವ ಅಂತ ಅವರು ಅನ್ಕೊಂಡಿದ್ದಾರೆ ಅಂತಂದ್ರೆ, ಮೋದಿಜಿ ಅಷ್ಟರ ಮಟ್ಟಿಗೆ ಭಾರತ ಮಾತೆಯ ವೈಭವವನ್ನ, ನಮ್ಮ ಗತ್ತೇನು, ನಮ್ಮ ತಾಕತ್ತು ಏನನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಪಸರಿಸಿದ್ದಾರೆ ಅಂತ ಅರ್ಥ. ಹೌದು ಅಲ್ವೋ ವೀಕ್ಷಕರೇ? ಉರಿ ತಾಳೋದಕ್ಕೆ ಆಗದಂಥವ್ರು, ಓ ಮೋದಿಜಿಯವರು ಕೇಳಿ ಕೇಳಿ ಪ್ರಶಸ್ತಿಯನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ, ಅದು ಕೊಡ್ತಾ ಇರೋದಂತೂ ಅಲ್ಲವೇ ಅಲ್ಲ, ಹೀಗೆ ಹೇಳ್ಕೊಂಡು ಪಾಪ ತಮ್ಮ ಉರಿಯನ್ನು ಹೊರಗೆ ಹಾಕ್ತಾ ಇದ್ದಾರೆ. ಆಯ್ತಪ್ಪ, ನಿಮ್ಮದೇ ನೆಚ್ಚಿನ ನಾಯಕರು ನಮ್ಮ ದೇಶವನ್ನ 60 ವರ್ಷಗಳ ಕಾಲ ಆಳಿ ಲೆಕ್ಕವಿಲ್ಲದಷ್ಟು ಹಗರಣಗಳನ್ನ ಮಾಡಿ ನಮ್ಮ ದೇಶವನ್ನ ಬಡತನ ಕೂಪಕ್ಕೆ ತಳ್ಳಿ ಆಳ್ವಿಕೆಯನ್ನ ಮಾಡಿದ್ರಲ್ವಾ ಕಾಂಗ್ರೆಸ್ ನಾಯಕರು, ಅವರಿಗೆ ಯಾಕಪ್ಪ ಯಾರು ಕರೆದು ಆ ಪ್ರಶಸ್ತಿಯನ್ನು ಕೊಡ್ಲೇ ಇಲ್ಲ? ಹಲೋ, ಬರ್ನಾಲ್ ಮತ್ತೊಮ್ಮೆ ಹಚ್ಕೊಂಡು ಕೇಳಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವೊಬ್ಬ ನಾಯಕ ಕೂಡ ಪಡೆದುಕೊಂಡಿರದಷ್ಟು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರು ಪಡ್ಕೊಂಡಿದ್ದಾರೆ. ದೇಶವನ್ನ ಅತಿ ಹೆಚ್ಚು ಕಾಲ ಆಳಿದಂತಹ ನಿಮ್ಮ ಜವಾಹರ್ಲಾಲ್ ನೆಹರು ಕೇವಲ 2 ದೇಶಗಳಿಂದ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಅದು ಬಿಟ್ರೆ ಪಾಪ ಯಾರು ಪ್ರಶಸ್ತಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಕೊಂಡು ಖುಷಿ ಪಟ್ರು. ಇನ್ನು ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದಂಥ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು 2 ದೇಶಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು. ಆಮೇಲೆ ಅವರು ಅಷ್ಟೇ ಪಾಪ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಕೊಂಡ್ರು. ಇನ್ನು ಸೋನಿಯಾ ಗಾಂಧಿ ಅವರ ಕೈಗೊಂಬೆ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರಿಗೂ ಅಷ್ಟೇ ಕೇವಲ 2 ದೇಶಗಳಿಂದ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಆಮೇಲೆ ನಿಮ್ಮ ಬೋಫೋರ್ಸ್ ಹಗರಣ ಖ್ಯಾತಿಯ ರಾಜೀವ್ ಗಾಂಧಿ ಅವರಿಗೆ ಸಾರಿ, ಅವರಿಗೆ ಯಾವ ದೇಶ ಕೂಡ ಪ್ರಶಸ್ತಿನೇ ಕೊಡಲಿಲ್ಲ ಪಾಪ. ಆದರೆ ಮೋದಿಜಿ 27 ದೇಶಗಳಿಂದ ಪ್ರಶಸ್ತಿಯನ್ನ ಪಡೆದು ಯಾವ ನಾಯಕರು ಕೂಡ ತಮ್ಮ ಹತ್ತಿರ ಸುಳಿಯದ ಹಾಗೆ ಸಾಧನೆಯನ್ನ ಮಾಡಿದ್ದಾರೆ. ವೀಕ್ಷಕರೇ, ನರೇಂದ್ರ ಮೋದಿಜಿ ಅವರಿಗೆ ಬೇರೆ ದೇಶಗಳು ಪ್ರಶಸ್ತಿಯನ್ನ ನೀಡೋದು ಮಾತ್ರ ಅಲ್ಲ, ನಮ್ಮ ಸಂಸತ್ತಲ್ಲಿ ಬಂದು ಭಾಷಣವನ್ನ ಮಾಡಿ ಅಂತ ಆಹ್ವಾನ ಮಾಡ್ತಾ ಇದ್ದಾರೆ. ಅಂದ್ರೆ ಮೋದಿಜಿ ಬಂದು ನಮ್ಮ ದೇಶದ ಸಂಸತ್ತಲ್ಲಿ ಭಾಷಣ ಮಾಡೋದು ಬಹಳ ದೊಡ್ಡ ವಿಚಾರ ಅಂತ ಬೇರೆ ದೇಶಗಳು ಇವತ್ತು ಭಾವಿಸ್ತಾ ಇದೆ ಅಂತ ಹೇಳಿದ್ರೆ, ನೀವೇ ಒಂದು ಬಾರಿ ಯೋಚನೆ ಮಾಡಿ. ಇತ್ತೀಚಿನ ಪುಟ್ಟ ಉದಾಹರಣೆಯನ್ನು ಕೊಡೋದಾದ್ರೆ, ನಮೀಬಿಯಾ ಸಂಸತ್ತಲ್ಲಿ ಮೋದಿಜಿ ಅವರು ಮಾತಾಡ್ತಾರೆ. ಅವರು ಭಾರತೀಯ ಉಡುಗೆಯಲ್ಲಿ ಬಂದಿದ್ರು, ಎಲ್ಲರೂ ಕೂಡ ಬಹಳಷ್ಟು ಮಂದಿ ಭಾಷಣ ಮುಗಿದ ಮೇಲೆ ಎದ್ದು ನಿಂತು ಚಪ್ಪಾಳೆಯನ್ನು ತಡ್ತಾರೆ. ಅಷ್ಟೇ ಅಲ್ಲ, ಇದು ಬೇರೆ ದೇಶಗಳ ಸಂಸತ್ತಲ್ಲಿ ಪ್ರಧಾನಿ ಮೋದಿಜಿಯವರ 17ನೇ ಭಾಷಣ. ಎಷ್ಟು ಹೇಳಿ? 17ನೇ ಭಾಷಣ. ಡಿಯರ್ ಹೇಟರ್ಸ್, ದೇಶದ ಬೇರೆ ಯಾವುದೇ ಪ್ರಧಾನಿ ಕೂಡ ಬೇರೆ ದೇಶದ ಸಂಸತ್ತಲ್ಲಿ ಇಷ್ಟು ಬಾರಿ ಭಾಷಣವನ್ನ ಮಾಡಿದ್ದು ಇಲ್ಲವೇ ಇಲ್ಲ. ಮನಮೋಹನ್ ಸಿಂಗ್ ಅವರು 7 ಬಾರಿ ಮಾಡಿದ್ರು, ಇಂದಿರಾ ಗಾಂಧಿ ಅವರು 4 ಬಾರಿ ಮಾಡಿದ್ರು, ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಮಾಡಿದ್ರು, ರಾಜೀವ್ ಗಾಂಧಿ ಅವರು 2 ಬಾರಿ ಮಾಡಿದ್ರು, ನರಸಿಂಹರಾವ್ ಅವರು 1 ಬಾರಿ ಮಾಡಿದ್ರು. ಹೀಗೆ ಒಟ್ಟು
ನಾವು ಸೇರಿಸಿದ್ರೆ ಕಾಂಗ್ರೆಸ್ಸಿನ ಪ್ರಧಾನಿಗಳು ಎಲ್ಲರೂ ಸೇರಿ 17 ಭಾಷಣಗಳನ್ನು ಮಾಡಿದ್ದಾರೆ. ಆದರೆ ಮೋದಿಜಿಯವರು ಒಬ್ಬರೇ 17 ದೇಶಗಳ ಸಂಸತ್ತಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಇದು ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ. ವೀಕ್ಷಕರೇ, ನಮ್ಮ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಹೇಗೆ ವಿದೇಶಗಳಲ್ಲಿ ನಿಂತು ಭಾರತದ ಘನತೆಯನ್ನ ಎತ್ತಿ ಹಿಡಿತಾ ಇದ್ರು, ಇವತ್ತು ಆಧುನಿಕ ಕಾಲದಲ್ಲಿ ಮೋದಿಜಿಯವರು ಭಾರತದ ಘನತೆಯನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನನ್ನ ಭಾರತದ ಸಂಸ್ಕೃತಿ, ನನ್ನ ಭಾರತದ ಆಚಾರ ವಿಚಾರಗಳನ್ನ ಇಡೀ ವಿಶ್ವಕ್ಕೆ ಪಸರಿಸ್ತಾ ಇದ್ದಾರೆ. ಇವತ್ತು ಅನೇಕ ಜಾಗತಿಕ ವಿಚಾರಗಳಲ್ಲಿ ಭಾರತವೇ ನಾಯಕತ್ವವನ್ನು ವಹಿಸುವ ಹಾಗೆ ಮೋದಿಜಿಯವರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಮಿಷನ್ ಲೈಫ್, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಹೀಗೆ ಭಾರತದ ಜಾಗತಿಕ ನಾಯಕತ್ವವನ್ನ ವಿಶ್ವಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಆಗ್ಲಿ ಅಥವಾ ಎಂಥದ್ದೇ ಸಮಸ್ಯೆ ಬರಲಿ, ಮೋದಿಜಿಯವರ ಮಾತಿಗೆ ಜಗತ್ತಿನ ನಾಯಕರು ಯಾವತ್ತೂ ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ಭಾರತ ಅಂತ ಅಂದ್ರೆ ಹವಾಡಿಗರ ದೇಶ, ಭಾರತ ಅಂತ ಅಂದ್ರೆ ಭಿಕ್ಷುಕರ ದೇಶ ಅಂತ ಯಾವ ವಿದೇಶಿಯರು ಹೇಳ್ತಾ ಇದ್ರು, ಇವತ್ತು ಅದೇ ವಿದೇಶಿಯರು ಮೋದಿಜಿಯವರು ಬಂದ ಕೂಡಲೇ ಅವರಿಗೆ ಗೌರವವನ್ನ ಸೂಚಿಸಿ ಅವರ ಜೊತೆಗೆ ಮಾತಾಡೋದಕ್ಕೆ ನಿಲ್ತಾರಲ್ವಾ, ಇದು ರೀ ಒಂದು ನಾಯಕತ್ವದ ತಾಕತ್ತು ಅಂತ ಹೇಳಿದ್ರೆ. ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದಾಗ ಭಾರತದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪಾಕಿಸ್ತಾನಿ ವಿದ್ಯಾರ್ಥಿಗಳು ಕೂಡ ನನ್ನ ಭಾರತದ ಧ್ವಜವನ್ನ ಇಟ್ಕೊಂಡು ಅಲ್ಲಿಂದ ಸೇಫ್ ಆಗಿ ತಮ್ಮ ತಮ್ಮ ದೇಶಕ್ಕೆ ತೆರಳಿದ್ರು ಅಂತ ಹೇಳಿದ್ರೆ ಅದೇನು ಮ್ಯಾಜಿಕ್ ಇಂದ ಆಗಿದ್ದಲ್ಲ. ಮೋದಿಜಿಯವರು ವಿದೇಶಕ್ಕೆ ಯಾಕೆ ಹೋಗ್ತಾರೆ? ಸುಮ್ನೆ ನಮ್ಮ ಟ್ಯಾಕ್ಸ್ ಹಣವನ್ನ ಖರ್ಚು ಮಾಡೋದಕ್ಕೆ ಅಂತಾನೆ ಹೋಗ್ತಾರೆ ಅಂತ ಯಾರೆಲ್ಲ ಬೊಬ್ಬೆಯನ್ನ ಹಾಕ್ತಾ ಇದ್ರು, ಅದು ಆಗಿರುವಂತದ್ದು ಕಳೆದ 11 ವರ್ಷದಲ್ಲಿ ಬೇರೆ ಬೇರೆ ದೇಶದಲ್ಲಿ ಮೋದಿಜಿ ಮೂಡಿಸಿರುವಂತಹ ಛಾಯೆಯಿಂದ. ಅದರ ಫಲ ಇದು. ಪಪುವಾ ನ್ಯೂಗಿನಿಯ ಪ್ರಧಾನಿ ಮೋದಿಜಿಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಭಕ್ತರಿಗೆ ಇದ್ಯಾವುದು ಅರ್ಥ ಆಗಲ್ಲ, ಯಾವತ್ತೂ ಅರ್ಥ ಆಗಲ್ಲ. ವೀಕ್ಷಕರೇ, ಮೋದಿಜಿಯವರಿಗೆ ಬೇರೆ ಬೇರೆ ದೇಶಗಳಿಂದ ಪ್ರಶಸ್ತಿ, ಅಗೌರವ, ಅನಿವಾಸಿ ಭಾರತೀಯರಿಂದ ಜೈಕಾರದ ಸ್ವಾಗತ, ಆ ರಾಜತಾಂತ್ರಿಕತೆ, ಬೇರೆ ದೇಶಗಳ ಜೊತೆಗೆ ಇರುವಂತಹ ಆ ಸ್ನೇಹ, ಆ ವ್ಯಾಪಾರ ಒಪ್ಪಂದ, ಇವತ್ತು ವಿದೇಶಿ ನೇರ ಬಂಡವಾಳ ಹೂಡಿಕೆ ಹರಿದು ಬರೋದಕ್ಕೆ ಮೋದಿಜಿಯವರೇ ಕಾರಣ. ಅವತ್ತು ರಷ್ಯಾ ಯುಕ್ರೇನ್ ಯುದ್ಧ ಆಗುವಂತಹ ಸಂದರ್ಭದಲ್ಲೂ ಕೂಡ ಭಾರತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಂಡು ಭಾರತೀಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವುದೇ ರೀತಿಯಲ್ಲೂ ಹೊರೆಯಾಗದ ಹಾಗೆ ನೋಡ್ಕೊಂಡ್ರು ಅಂತ ಹೇಳಿದ್ರೆ ಅದು ಮೋದಿಜಿಯವರ ನಾಯಕತ್ವದ ತಾಕತ್ತು. ಇವತ್ತು ಡೊನಾಲ್ಡ್ ಟ್ರಂಪ್ ಅನ್ನ ಎದುರು ಹಾಕೊಂಡು ನಮ್ಮ ಭಾರತದಲ್ಲಿ ಟೆಸ್ಲಾ ಶೋರೂಮ್ ಅನ್ನ ಎಲಾನ್ ಮಸ್ಕ್ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಪಲ್ ಕಂಪನಿ ಕೂಡ ಭಾರತದಲ್ಲೇ ಸ್ಮಾರ್ಟ್ ಫೋನ್ ಉತ್ಪಾದಿಸೋದಕ್ಕೆ ಉತ್ಸುಕವಾಗಿ ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಲ್ಲೇ ದೊಡ್ಡ ಘಟಕವನ್ನ ಆರಂಭಿಸ್ತಾ ಇದೆ ಅಂತ ಹೇಳಿದ್ರೆ ಯಾರೀ ಕಾರಣ? ಮೋದಿಜಿಯವರ ನಾಯಕತ್ವ ಅಲ್ವಾ ಕಾರಣ? ಅಲ್ಲ ಅಂದ್ರೆ ಇದೆಲ್ಲ ಮೊದಲೇ ಯಾಕೆ ಆಗ್ತಾ ಇರಲಿಲ್ಲ? ಅದಕ್ಕೆ ಮೋದಿಜಿಯವರು ಪ್ರಬುದ್ಧವಾಗಿರುವಂತಹ, ಕಣ್ಣಿರುವಂತಹ, ಬುದ್ಧಿ ಇರುವಂತಹ ಭಾರತೀಯರಿಗೆ, ವಿದೇಶದಲ್ಲಿರುವಂತಹ ಭಾರತೀಯರಿಗೆ, ಬೇರೆ ದೇಶಗಳ ನಾಯಕರಿಗೆ ಇಷ್ಟ ಆಗುವಂಥದ್ದು, ಆಪ್ತರಾಗುವಂಥದ್ದು. ಹೌದಲ್ವೋ? ಇಂತಹ ಮೋದಿಜಿಯವರಿಂದ ಭಾರತ ಮಾತೆಯ ಖ್ಯಾತಿ ಇನ್ನಷ್ಟು ಹೆಚ್ಚಲಿ, ಜಗದಗಲ ವ್ಯಾಪಿಸಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ.
ಮೋದಿ ಹೇ ತೋ ಮುಮ್ಕಿನ್ ಹೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.